ಹಾಯ್ ಹಲೋ ನಮಸ್ತೆ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಆ ಹೀರೋಯಿನ್ಗೆ ಏನಾಯಿತು? ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಲೈಂಗಿಕ ದೌರ್ಜನ್ಯ ಕೇಳಿ ಬಂದಿದೆ. ಕ್ರಿಕೆಟ್ ಟೂರ್ನಿ ವೇಳೆ ಆದ ಪರಿಚಯ ಕೊನೆಗೆ ಸ್ನೇಹಕ್ಕೆ ತಿರುಗಿ ಅದು ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾದ ಕುರಿತು ನಟಿಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈ ಸಂಬಂಧ ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ಆತನ ವಿಚಾರಣೆ ನಡೆಸಿದ್ದಾರೆ. ಏನಿದು ಸ್ಯಾಂಡಲ್ವುಡ್ ಲೈಂಗಿಕ ಕಿರುಕುಳ ಪ್ರಕರಣ? ಯಾರ ವಿರುದ್ಧ ದೂರು ನೀಡಲಾಗಿದೆ ಅಂತ ನೋಡೋಣ ಬನ್ನಿ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ. ಎವಿಆರ್ ಗ್ರೂಪ್ ಸಂಸ್ಥಾಪಕ, ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರೋ ಈತ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಜೊತೆಗೆ ಬೆಂಗಳೂರಿನಲ್ಲಿ ಈ ಜೋನ್ ರೆಸಾರ್ಟ್ ಕೂಡ ಹೊಂದಿದ್ದಾನೆ. ಈತನಿಗೆ ಕ್ರಿಕೆಟ್ ಹುಚ್ಚು ಸ್ವಲ್ಪ ಹೆಚ್ಚೇ ಇದೆ. ಹೀಗಾಗಿ ಕರ್ನಾಟಕ ಪ್ರೀಮಿಯರ್ ಲೀಗ್ನಲ್ಲಿ ಸ್ಪರ್ಧಿಸೋ ಬಳ್ಳಾರಿ ಟಸ್ಕರಸ್ ತಂಡದ ಮಾಲೀಕ ಕೂಡ ಆಗಿದ್ದಾನೆ. ದೇಶ ವಿದೇಶಗಳಲ್ಲಿ ಸಿನಿಮಾ ತಾರೆಯರಿಗೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸೋ ಶೋಕಿ ಕೂಡ ಹೊಂದಿದ್ದ. ಹೇಗೆ ಆಯೋಜಿಸಿದ್ದ ಶೋನಲ್ಲಿ ಆ ನಟಿಯ ಪರಿಚಯವಾಗಿತ್ತು. ಶ್ರೀಲಂಕಾದಲ್ಲಿ ಆಯೋಜಿಸಿದ್ದ ಟೂರ್ನಿಯಲ್ಲಿ ನಟಿ ಪರಿಚಯ. ಕ್ರಿಕೆಟ್ ಟೂರ್ನಿ ಉದ್ಘಾಟನೆಗೆ ಆಹ್ವಾನಿಸಿ ನಟಿಗೆ ಹಾಕಿದ್ನ ಗಾಳ. ಮಾರ್ಚ್ 2022ರಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಶ್ರೀಲಂಕಾದಲ್ಲಿ ಲಾರ್ಸ್ ಕಪ್ ಕ್ರಿಕೆಟ್ ಟೂರ್ನಿ ಆಯೋಜಿಸಿದ್ದ. ಈ ಪಂದ್ಯಾವಳಿಯ ಉದ್ಘಾಟನೆಗೆ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯವಾಗಿದ್ದ ಕೊಡಗು ಮೂಲದ ನಟಿಯನ್ನ ಆಹ್ವಾನಿಸಿದ್ದ. ಅರವಿಂದ್ ವೆಂಕಟೇಶ್ ರೆಡ್ಡಿ ನೀಡಿದ್ದ ಆಹ್ವಾನದ ಮೇರೆಗೆ ಆ ನಟಿ ಕೂಡ ಶ್ರೀಲಂಕಾಗೆ ಹೋಗಿದ್ಲು. ಅಲ್ಲಿ ನಟಿ ಮತ್ತು ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಪರಿಚಯವಾಗಿತ್ತು. ಹೀಗೆ ಕ್ರಿಕೆಟ್ ಟೂರ್ನಿ ಉದ್ಘಾಟನೆಗೆ ಆಹ್ವಾನಿಸಿ ನಟಿಗೆ ಗಾಳ ಹಾಕಿದ್ನ ಅನ್ನೋ ಅನುಮಾನ ಕೂಡ ಕಾಡಲು ಶುರುವಾಗಿದೆ. ಇದಾದ ಬಳಿಕ ನಟಿ ಜೊತೆ ಅರವಿಂದ್ ವೆಂಕಟೇಶ್ ರೆಡ್ಡಿ ನಡೆದುಕೊಂಡಿರೋ ರೀತಿ ಈ ಅನುಮಾನಕ್ಕೆ ಕಾರಣವಾಗಿದೆ. ಶ್ರೀಲಂಕಾದಲ್ಲಿ ಪರಿಚಯವಾದ ಬಳಿಕ ಇಬ್ಬರ ನಡುವೆ ಸ್ನೇಹ. ಇದ್ದಕ್ಕಿದ್ದಂತೆ ನಟಿಯಿಂದ ಅಂತರ ಕಾಯ್ದುಕೊಂಡ ಅರವಿಂದ್. ಶ್ರೀಲಂಕಾದಲ್ಲಿ ಲಾರ್ಸ್ ಕಪ್ ಪಂದ್ಯಾವಳಿ ಉದ್ಘಾಟನೆಗೆ ಆಗಮಿಸಿದ್ದ ನಟಿ ಜೊತೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಸ್ನೇಹ ಬೆಳೆಸಿದ್ದ. ಸುಮಾರು 3-4 ತಿಂಗಳ ಇಬ್ಬರ ನಡುವಿನ ಸಂಬಂಧ ಉತ್ತಮವಾಗಿಯೇ ಇತ್ತು. ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳುವುದು, ಪ್ರೀತಿ ಪೂರ್ವಕವಾಗಿ ನಡೆದುಕೊಳ್ಳುವುದು ಮಾಡ್ತಿದ್ರಂತೆ. ಹೇಗಂತ ನಟಿ ನೀಡಿರೋ ದೂರಿನಲ್ಲಿ ಆರೋಪಿಸಲಾಗಿದೆ. ಆದರೆ ಸುಮಾರು 3-4 ತಿಂಗಳ ಸ್ನೇಹದಿಂದ ವರ್ತಿಸಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ ಆಗಸ್ಟ್ 2022ರ ಬಳಿಕ ನಟಿಯಿಂದ ಅಂತರ ಕಾಯ್ದುಕೊಂಡಿದ್ದ. ಆಕೆಯ ಜೊತೆಗೆ ಮಾತನಾಡುವುದಾಗಲೇ ಮೆಸೇಜ್ ಮಾಡುವುದಾಗಲಿ ಮಾಡಿರಲಿಲ್ಲ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಮಾಡೆಲ್ ಪ್ಲಸ್ ಒಂದು ಫಿಲ್ಮ್ ಆಕ್ಟ್ರೆಸ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನಂದ್ರೆ ಆಕೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಇಬ್ರು ಕೂಡ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಕಳೆದ ಒಂದು 2 ವರ್ಷದ ಹಿಂದೆ. ತದನಂತರ ಆತನ ವರ್ತನೆ ಆಕೆಗೆ ಇಷ್ಟ ಆಗೋದಿಲ್ಲ. ಆಕೆಗೆ ತೊಂದರೆ ಕೊಡೋದು, ಮಾನಸಿಕ ತೊಂದರೆ ಕೊಡೋದನ್ನ ಆಕೆ ತಾಳಲಾರದೆ ಆತನಿಂದ ದೂರ ಆಗ್ತಾಳೆ. ದೂರ ಆದಮೇಲೆ ದೂರ ಆಗಿ ಅವ್ನಿಗೆ ಇಷ್ಟ ಇರೋದಿಲ್ಲ. ಅವನ ಜೊತೆಗೆ ಇರೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಐದು ತಿಂಗಳ ಬಳಿಕ ಮತ್ತೆ ನಟಿಯನ್ನ ಸಂಪರ್ಕಿಸಿದ ಅರವಿಂದ್. ನಿನ್ನ ಜೊತೆ ಸಂಬಂಧ ಮುಂದುವರಿಸಲು ಸಾಧ್ಯವಿಲ್ಲ ಎಂದ ನಟಿ. ಆಗಸ್ಟ್ 2022ರಲ್ಲಿ
ಇದ್ದಕ್ಕಿದ್ದಂತೆ ನಟಿ ಜೊತೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಸಂಬಂಧ ಮುರಿದುಕೊಂಡಿದ್ದ. ಇದಾದ ಸುಮಾರು 5 ತಿಂಗಳು ಆ ನಟಿಯ ಸಂಪರ್ಕವನ್ನೇ ಮಾಡಿರಲಿಲ್ಲ. ಈ ವೇಳೆ ಆಕೆಗೆ ಈತನ ಮಾನಸಿಕ ಸ್ಥಿತಿ, ಕುಡಿತದ ಚಟದ ಕುರಿತು ಗೊತ್ತಾಗಿತ್ತು. ಇಂಥ ವ್ಯಕ್ತಿಯ ಜೊತೆ ಸಂಬಂಧ ಮುಂದುವರಿಸುವುದು ಸೂಕ್ತವಲ್ಲ ಅನ್ನೋದು ಅರಿವಾಗಿತ್ತು. ಹೀಗಾಗಿ ಆಕೆ ತನ್ನ ಪಾಡಿಗೆ ತಾನಿದ್ಲು. ಆದರೆ 5 ತಿಂಗಳ ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತೆ ನಟಿ ಸಂಪರ್ಕಕ್ಕೆ ಬಂದಿದ್ದ. ಜನವರಿ 2023ರಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತೆ ನಟಿ ಸಂಪರ್ಕಕ್ಕೆ ಬಂದಿದ್ದ. ಈ ವೇಳೆ ನಿನ್ನಂತವನ ಜೊತೆ ಸಂಬಂಧ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ಲು. ಇದ್ದಕ್ಕಿದ್ದಂತೆ ಅಂತರ ಕಾಯ್ದುಕೊಂಡರೆ ನಮ್ಮ ಸಂಬಂಧ ಗಟ್ಟಿಯಾಗಿರಲ್ಲ ಅಂತ ಆತನಿಗೆ ಮನವರಿಕೆ ಮಾಡಿಸಲು ಯತ್ನಿಸಿದ್ಲು. ಆದ್ರೆ ಅದು ಸಾಧ್ಯವಾಗಿರಲಿಲ್ಲ. ನಟಿ ತನ್ನ ಅಭಿಪ್ರಾಯ ತಿಳಿಸಿದ ಬಳಿಕ ಶುರು ಮಾನಸಿಕ ಕಿರುಕುಳ. ಲೊಕೇಶನ್ ಟ್ರ್ಯಾಕ್, ನಟಿ ಚಿತ್ರಗಳನ್ನ ಮಾರ್ಪಡಿಸಿ ಅಟ್ಟಹಾಸ. ಜನವರಿ 2023ರಲ್ಲಿ ನಟಿಯ ಸಂಪರ್ಕ ಬೆಳೆಸಲು ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರಯತ್ನಿಸಿದ್ದ. ಈ ವೇಳೆ ಆತನನ್ನ ದೂರ ಇಟ್ಟಿದ್ಲು. ಅಲ್ಲದೆ ಆತನ ಜೊತೆ ಸಂಬಂಧ ಮುಂದುವರಿಯುವುದು ಅಸಾಧ್ಯ ಅಂತ ಮನವರಿಕೆ ಮಾಡಿಸಲು ಯತ್ನಿಸಿದ್ಲು. ಹೀಗೆ ನಟಿ ತನ್ನ ಅಭಿಪ್ರಾಯ ತಿಳಿಸುತ್ತಿದ್ದಂತೆ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ತನಗೆ ಮಾನಸಿಕ ಕಿರುಕುಳ ನೀಡಲು ಆರಂಭಿಸಿದ ಅಂತ ನಟಿ ನೀಡಿರುವ ದೂರಿನಲ್ಲಿ ಆರೋಪಿಸಲಾಗಿದೆ. ನಟಿ ತನ್ನ ಅಭಿಪ್ರಾಯ ತಿಳಿಸಿದ ಬಳಿಕ ಆಕೆಯ ಲೊಕೇಶನ್ ಟ್ರೇಸ್ ಮಾಡುವುದು, ಆಕೆಯ ಫೋಟೋಗಳನ್ನ ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವುದನ್ನ ಮಾಡ್ತಿದ್ದ. ಜೊತೆಗೆ ಆಕೆಯ ಪೋಷಕರ ಮನೆಗೆ ಹುಡುಗರನ್ನ ಕಳುಹಿಸಿ ಗಲಾಟೆ ಮಾಡಿಸುವುದು, ಆಕೆಯ ತಮ್ಮನನ್ನ ಕೊಲೆ ಮಾಡೋ ಬೆದರಿಕೆ ಹಾಕಿದ್ದಂತೆ. ಆದರೂ ಕೂಡ ಅವನು ಆಕೆಗೆ ಪೀಡಿಸೋದು, ಆಕೆಯಿಂದ ಹೋಗೋದು, ಮತ್ತೆ ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಮತ್ತೆ ಆಕೆಯ ಫೋಟೋಗಳನ್ನೆಲ್ಲ ಕೆಲವೊಂದ್ಸತಿ ಅದು ಫೋಟೋಗಳನ್ನೆಲ್ಲ ಮಾರ್ಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾನೆ. ಸೊ ಈ ನಿಟ್ಟಿನಲ್ಲಿ ಒಂದು FIR ಆಗುತ್ತೆ. FIR ಆದಮೇಲೆ ನಾವು ಮುಂದಿನ ತನಿಖೆಯಾಗಿ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ನಾವು ಮಾನಸಿಕ ಕಿರುಕುಳ ತಾಳಲಾರದೆ ನಟಿಯಿಂದ ಸೂಸೈಡ್ ಯತ್ನ. ಆಸ್ಪತ್ರೆ ಸೇರಿದರೂ ನಟಿಯನ್ನ ಬಿಡದೆ ಅರವಿಂದನಿಂದ ಕಿರುಕುಳ. ಅರವಿಂದ್ ವೆಂಕಟೇಶ್ ರೆಡ್ಡಿಯಿಂದ ನಿರಂತರವಾಗಿ ಮಾನಸಿಕ ಕಿರುಕುಳ ಅನುಭವಿಸಿದ್ದ ನಟಿ ಅದನ್ನ ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ. ದಿನದಿಂದ ದಿನಕ್ಕೆ ಅರವಿಂದ್ ವೆಂಕಟೇಶ್ ರೆಡ್ಡಿಯ ಕಿರುಕುಳ ಹೆಚ್ಚಾಗುತ್ತಲೇ ಇತ್ತು. ಇದರಿಂದ ಬೇಸತ್ತ ನಟಿ ಏಪ್ರಿಲ್ 2024ರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ರು. ಏಪ್ರಿಲ್ 2024ರಲ್ಲಿ ನಟಿಗೆ ಕರೆ ಮಾಡಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ, ನಾನು ಬೆಳಗ್ಗೆ ನಿನ್ನ ಮನೆಗೆ ಬರುತ್ತೇನೆ, ನಿನ್ನ ಜೊತೆ ನಾಳೆ ಮದುವೆಯಾಗ್ತೇನೆ ಅಂತ ಹೇಳಿದ್ನಂತೆ. ಇದರಿಂದ ನಟಿಗೆ ಭಯವಾಗಿ ಸುಮಾರು 100 ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಆಸ್ಪತ್ರೆಗೆ ದಾಖಲಾಗಿದ್ಲು. ಆಸ್ಪತ್ರೆಗೆ ದಾಖಲಾದರೂ ಅರವಿಂದ್ ವೆಂಕಟೇಶ್ ರೆಡ್ಡಿ ಕಿರುಕುಳ ನೀಡುವುದನ್ನ ನಿಲ್ಲಿಸಿರಲಿಲ್ಲ. ಆಸ್ಪತ್ರೆಗೆ ಬಂದು ಅಲ್ಲೂ ಕಿರುಕುಳ ನೀಡಿದ ಅಂತ ನಟಿ ನೀಡಿರುವ ದೂರಿನಲ್ಲಿ ಆರೋಪಿಸಲಾಗಿದೆ. ತೊಂದರೆ ಕೊಟ್ಟಿಲ್ಲ ಎಂದರೆ ಸಂಬಂಧ ಕಡಿದುಕೊಳ್ಳುವ ಭರವಸೆ. ಐಸಿಯುನಲ್ಲಿದ್ರೂ ನಟಿ ಮೇಲೆ ಹಲ್ಲೆ ಮಾಡಿದ್ನ ಅರವಿಂದ್ ರೆಡ್ಡಿ. ಯಾವಾಗ ನಟಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರಿದ್ಲು, ವಿಷಯ ತಿಳಿದು ಅರವಿಂದ್ ವೆಂಕಟೇಶ್ ರೆಡ್ಡಿ ಆಸ್ಪತ್ರೆಗೆ ಬಂದಿದ್ದ. ತನ್ನ ಸ್ನೇಹಿತನ ಜೊತೆ ಬಂದಿದ್ದ ಆತ, ನಾನು ಎಲ್ಲಿ ಅವನ ಹೆಸರು ಹೇಳುತ್ತೇನೋ ಅಂತ ಭಯಭೀತನಾಗಿದ್ದ. ನಟಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಪೊಲೀಸರ ಬಳಿ ನನ್ನ ಹೆಸರು ಹೇಳಬೇಡ, ನಾನು ತೊಂದರೆ ಕೊಟ್ಟಿಲ್ಲ ಅಂತ ಪೊಲೀಸರಿಗೆ ಹೇಳು, ನಾನು ಕೂಡಲೇ ನಿನ್ನ ಜೊತೆ ಸಂಬಂಧ ಕಡಿದುಕೊಳ್ಳುತ್ತೇನೆ ಅಂತ ಭರವಸೆ ನೀಡಿದ್ನಂತೆ. ನಟಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಆಕೆಯ ಕುಟುಂಬಸ್ಥರಿಗೆ ಈ ವಿಚಾರವನ್ನೇ ತಿಳಿಸದೆ ಮುಚ್ಚಿಡಲಾಗ್ತಿತ್ತಂತೆ. ಹೀಗೆ ಆತ್ಮಹತ್ಯೆಗೆ ಯತ್ನಿಸಿ ನಟಿ ಆಸ್ಪತ್ರೆ ಸೇರಿದ್ಲು. ಈ ವೇಳೆ ಅರವಿಂದ್ ಮತ್ತು ಆತನ ಸಹೋದರ ಮಾತ್ರ ಆಸ್ಪತ್ರೆಯಲ್ಲಿ ಆಕೆಯ ಆರೈಕೆ ಮಾಡ್ತಿದ್ರು. 2 ದಿನದ ಬಳಿಕ ನಮ್ಮ ಮನೆಯವರಿಗೆ ವಿಚಾರ ತಿಳಿಸುತ್ತೇನೆ, ಫೋನ್ ಕೊಡುವಂತ ಮನವಿ ಮಾಡಿದ್ಲಂತೆ. ಕೊನೆಗೆ ಕರೆ ಮಾಡಿ ಕುಟುಂಬಸ್ಥರಿಗೆ ವಿಚಾರ ತಿಳಿಸಿದ್ಲು. ಅದೇ ದಿನ ಸಂಜೆ ಐಸಿಯುನಲ್ಲಿದ್ದ ನಟಿ ಅಲ್ಲಿಗೆ ಬಂದ ಅರವಿಂದನಿಗೆ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡು,
ನಮ್ಮ ಸಂಬಂಧ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ಲಂತೆ. ಈ ಮಾತು ಅರವಿಂದನ ಕಿವಿಗೆ ಬಿದ್ದಿದ್ದೇ ತಡ ನಟಿ ಐಸಿಯುನಲ್ಲಿದ್ದಾಳೆ ಅನ್ನೋದನ್ನ ಮರೆತ ಅರವಿಂದ್ ಆಕೆಯ ಮೇಲೆ ಹಲ್ಲೆ ಮಾಡಿದ್ನಂತೆ. ಆಕೆಯ ಬಟ್ಟೆಗಳನ್ನ ಹರಿದು ಅರೆಬೆತ್ತಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ನಂತೆ. ತಕ್ಷಣ ಮಧ್ಯಪ್ರವೇಶ ಮಾಡಿದ ಆಸ್ಪತ್ರೆ ಸಿಬ್ಬಂದಿ ಆತನನ್ನ ಐಸಿಯುನಿಂದ ಹೊರಗೆ ಕಳಿಸಿದ್ರಂತೆ. ಇದಾದ ಮಾರನೇ ದಿನ ನಟಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದ್ಲು. ಅರವಿಂದ್ ವೆಂಕಟೇಶ್ ರೆಡ್ಡಿಯ ಪುರಾಣ ಇಲ್ಲಿಗೆ ಮುಗಿಯಲ್ಲ. ನಟಿ ಸೂಸೈಡ್ ಅಟೆಂಪ್ಟ್ ಮಾಡಿದ ಬಳಿಕ ಆತನ ಕಿರುಕುಳ ಇನ್ನಷ್ಟು ಹೆಚ್ಚಾಗ್ತಂತೆ. ಜೊತೆಗೆ ನಟಿ ನನ್ನಿಂದ ದೂರವಾದಳು ಅನ್ನೋ ಕೋಪದಲ್ಲಿ ಮಾಡಬಾರದ ರಂಪಾಟ ಮಾಡಿದ್ದ. ಇದರಿಂದ ಬೇಸತ್ತಿದ್ದ ನಟಿ ಮಹಿಳಾ ಆಯೋಗದ ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಈ ವೇಳೆ ಅರವಿಂದ್ ಒಂದು ಮುಚ್ಚಳಿಕೆ ಬರೆದುಕೊಟ್ಟಿದ್ದ. ಅಲ್ಲಿಂದ ಮುಂದೆ ಅವನು ಬೇರೆಯದ್ದೇ ರೀತಿಯ ಕಿರುಕುಳ ನೀಡಲು ಶುರು ಮಾಡಿದ್ದ. ಸ್ಯಾಂಡಲ್ವುಡ್ ನಟಿಯ ಬೆನ್ನು ಬಿದ್ದಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ ಆಕೆಯ ಕುರಿತು ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ. ನಟಿ ಆತ್ಮಹತ್ಯೆಗೆ ಯತ್ನಿಸಿ ಆತನಿಂದ ದೂರವಾಗಿದ್ಲು. ಇದಾದ ಬಳಿಕ ಆತ ಕೋಪದ ಬರದಲ್ಲಿ ಏನೇನೋ ರಂಪಾಟ ಮಾಡಿದ್ದ. ಇದರಿಂದ ಬೇಸತ್ತ ನಟಿ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ಲು. ಜೊತೆಗೆ ಪೊಲೀಸರಿಗೂ ದೂರು ನೀಡಿದ್ಲು. ಈ ವೇಳೆ ಆತ ಮುಚ್ಚಳಿಕೆ ಬರೆದುಕೊಟ್ಟಿದ್ದ. ಅದರಂತೆ 1 ವರ್ಷ ಸುಮ್ಮನಿದ್ದ ಅರವಿಂದ್ ಈಗ ಮತ್ತೆ ನಟಿಗೆ ಕಿರುಕುಳ ನೀಡಲು ಆರಂಭಿಸಿದ್ದ ಅಂತ ನಟಿ ದೂರು ನೀಡಿದ್ಲು. ಬಳಿಕ ಏನಾಗಿದೆ ಅಂತ ನೋಡೋಣ ಬನ್ನಿ. ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿ ಕುರಿತು ಪಾಸಿಟಿವ್ನೆಸ್ ಬೆಳೆಸಿಕೊಂಡು ಬಿಟ್ಟಿದ್ದ. ಆಕೆ ನನ್ನ ಹೊರತು ಬೇರಾರ ಜೊತೆಗೂ ಸಂಬಂಧ ಇಟ್ಟುಕೊಳ್ಳಬಾರದು ಅನ್ನೋ ಭಾವನೆ ಬೆಳೆಸಿಕೊಂಡು ಬಿಟ್ಟಿದ್ದ. ನಟಿ ತನ್ನ ಜೊತೆಗೆ ಇರಬೇಕು ಅಂತ ಬಯಸಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ ಇದಕ್ಕಾಗಿ ತನ್ನ ಕುಟುಂಬಸ್ಥರನ್ನ ಕೂಡ ಬಳಸಿಕೊಂಡಿದ್ದ. ಜೊತೆಗೆ ನಟಿ ಆತ್ಮಹತ್ಯೆಗೆ ಯತ್ನಿಸಿದ ಬಳಿಕ ಆಕೆ ತನ್ನಿಂದ ದೂರವಾದ ಬರದಲ್ಲಿ ಅನೇಕ ರಂಪಾಟಗಳನ್ನು ಮಾಡಿದ್ದ. ಜೊತೆಗೆ ಆಕೆಯ ತಮ್ಮನನ್ನ ಕೊಲೆ ಮಾಡೋ ಬೆದರಿಕೆ ಕೂಡ ಹಾಕಿದ್ದ ಅಂತ ನಟಿ ದೂರಿನಲ್ಲಿ ಆರೋಪಿಸಿದ್ದಾಳೆ. ನಟಿಯನ್ನ ಅಮ್ಮನ ಜೊತೆಗೆ ಮೈಸೂರಿಗೆ ಕಳುಹಿಸಿದ್ದ ಅರವಿಂದ್ ವಾರದ ಬಳಿಕ ಕರೆ ಮಾಡಿ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್. ಸ್ಯಾಂಡಲ್ವುಡ್ ನಟಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ಲು. ಇದಾದ 2 ದಿನದ ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿ ತಾಯಿಗೆ ನಟಿ ವಿಚಾರ ತಿಳಿಸಿದ್ನಂತೆ. ನೀನು ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಆತ ಹಾಗೆ ಮಾಡಿದ್ದಾನೆ. ನೀನು ಒಂಚೂರು ಅನುಸರಿಸಿಕೊಂಡು ಹೋಗುವಂತ ಹೇಳಿದ್ರಂತೆ. ಜೊತೆಗೆ ನೀನು ಆತ್ಮಹತ್ಯೆಗೆ ಯತ್ನಿಸಿದ್ದೀಯ. ನಿನ್ನ ತಂದೆ ತಾಯಿ ಬಳಿ ಬಿಟ್ಟು ಬರುತ್ತೇನೆ ಬಾ ಅಂತ ಜೊತೆಯಲ್ಲೇ ಮೈಸೂರಿಗೆ ಕರೆದುಕೊಂಡು ಹೋಗಿದ್ರಂತೆ. ಈ ವೇಳೆ ಮೈಸೂರಿನಲ್ಲಿದ್ದ ನನ್ನ ತಂದೆ ತಾಯಿಗೆ ಅರವಿಂದನ ತಾಯಿ ಸುಳ್ಳು ದೂರುಗಳನ್ನ ಹೇಳಿದ್ರು ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ. ಇದಾದ 1 ವಾರದ ಬಳಿಕ ಅರವಿಂದ್ ಸುಮ್ಮನಿದ್ದಂತೆ. 1 ವಾರದ ಬಳಿಕ ಕರೆ ಮಾಡಿ ನಾನು ನೀಡಿರೋ ವಸ್ತುಗಳನ್ನ ನನಗೆ ಕೊಟ್ಟು ಬಿಡು, ಜೊತೆಗೆ 1 ಕೋಟಿ ರೂಪಾಯಿ ಕೊಡುವಂತ ಬೆದರಿಕೆ ಹಾಕಿದ್ನಂತೆ. ಅರವಿಂದನ ಕಿರುಕುಳ ಹೆಚ್ಚಾದ ಬಳಿಕ ಮಹಿಳಾ ಆಯೋಗದ ಮೊರೆ. ಪೊಲೀಸರ ಎದುರು ಮುಚ್ಚಳಿಕೆ ಬರೆದುಕೊಟ್ಟಿದ್ದ ಅರವಿಂದ್ ರೆಡ್ಡಿ ನಟಿ ಮೈಸೂರಿಗೆ ಹೋದ ಬಳಿಕ ಆಕೆಯ ಲೊಕೇಶನ್ ಟ್ರೇಸ್ ಮಾಡಿ ನಟಿಯ ತಮ್ಮನಿಗೆ ಕಳುಹಿಸಿದ್ನಂತೆ. ಜೊತೆಗೆ ಮನೆ ಬಳಿ ಬಂದು ಹಣ ನೀಡಲು ಆಕೆಯ ಅಪ್ಪ ಅಮ್ಮನಿಗೆ ಬೆದರಿಕೆ ಹಾಕಿದ್ನಂತೆ. ಅರವಿಂದನ ಕಿರುಕುಳ ಹೆಚ್ಚಾದ ಬಳಿಕ ಜೂನ್ 14, 2014ರಂದು ನಟಿ ಮಹಿಳಾ ಆಯೋಗದ ಮೊರೆ ಹೋಗಿದ್ರು. ಇದಕ್ಕೂ 1 ವಾರದ ಮೊದಲು ನಟಿಯ ಫೋಟೋಗಳನ್ನ ಮಾರ್ಪಡಿಸುವ ಮೂಲಕ ಬನಶಂಕರಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದಾದ ಬಳಿಕ ಮಹಿಳಾ ಆಯೋಗ ದೂರನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಿತ್ತು. ದೂರು ವರ್ಗವಾದ ಬಳಿಕ ಆಗಮಿಸಿದ ಅರವಿಂದ್ ವೆಂಕಟೇಶ್ ರೆಡ್ಡಿ ಪೊಲೀಸರ ಎದುರು
ನನ್ನಿಂದ ನಟಿಗೆ ಯಾವುದೇ ತೊಂದರೆಯಾಗಲ್ಲ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದ. 2 ವರ್ಷದ ಪರಿಚಯ. ಈ ಹಿಂದೆ ಒಂದು 6-7 ತಿಂಗಳ ಹಿಂದೆನೂ ಕೂಡ ಒಂದ್ಸತಿ ಮಹಿಳಾ ಸಹಾಯವಾಣಿಯಲ್ಲಿ ಒಂದು ಆತನನ್ನು ಕರೆಸಿ ಸ್ವಲ್ಪ ವಿಚಾರಣೆ ಮಾಡಿರ್ತಾರೆ. ಅಲ್ಲಿ ಭರವಸೆ ಕೊಟ್ಟೋಗಿರ್ತಾನೆ, ಇಲ್ಲ ಆಕೆಗೇನು ತೊಂದರೆ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟೋಗಿರ್ತಾನೆ. ಅದಾದ ನಂತರನೂ ಕೂಡ ಆಕೆಗೆ ತೊಂದರೆ ಕೊಡ್ತಕ್ಕಂಥದ್ದು ಕಂಟಿನ್ಯೂ ಮಾಡ್ತಾನೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಅದು ಸೀರಿಯಸ್ ಆಗುತ್ತೆ. ಇಶ್ಯೂ ಸೀರಿಯಸ್ ಆದಾಗ ನಾವು ಆಕೆ ಮತ್ತೆ ಬಂದು ಆಕೆಗೆ ಪ್ರಥಮ ವರ್ತಮಾನ ವರದಿ ಬೇಕು ಅಂತ ಕೇಳಿದಾಗ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಬಂತು. ಮತ್ತು ಆತನಿಗೆ ಅಲ್ಲಿ ಮಹಿಳಾ ಸಹಾಯವಾಣಿಯಲ್ಲಿ ಎಷ್ಟು ಕರೆಸಿ ಆತನಿಗೆ ಬುದ್ಧಿವಾದ ಹೇಳಿದ್ರು ಕೂಡ ಆತ ತಿದ್ದುಕೊಳ್ಳಿಲ್ಲ. ಹಾಗಾಗಿ ಆದಮೇಲೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ಮುಚ್ಚಳಿಕೆ ಬರೆದುಕೊಡುವ ವೇಳೆಯೇ ಅರವಿಂದನ ಬೆದರಿಕೆ. 1 ವರ್ಷ ಸುಮ್ಮನಿದ್ದು ಬಳಿಕ ನಟಿ ವಿರುದ್ಧ ಅರವಿಂದನ ಹಾಗೆ. ರಾಜರಾಜೇಶ್ವರಿ ನಗರ ಠಾಣೆ ಪೊಲೀಸರ ಎದುರು ಅರವಿಂದ್ ವೆಂಕಟೇಶ್ ರೆಡ್ಡಿ ಮುಚ್ಚಳಿಕೆ ಬರೆದುಕೊಟ್ಟಿದ್ದ. ಹೀಗೆ ಮುಚ್ಚಳಿಕೆ ಬರೆದುಕೊಡುವ ವೇಳೆಯೇ ನಟಿಗೆ ಬೆದರಿಕೆ ಹಾಕಿದ್ದಂತೆ. ಮುಚ್ಚಳಿಕೆ ಬರೆದುಕೊಟ್ಟ 1 ವರ್ಷ ಅರವಿಂದ್ ವೆಂಕಟೇಶ್ ರೆಡ್ಡಿ ಸುಮ್ಮನಿದ್ದ. ಬಳಿಕ ಶುರುವಾಗಿತ್ತು ನೋಡಿ ಅವನ ಅಸಲಿ ರಂಪಾಟ. ವರ್ಷ ಸುಮ್ಮನಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ ಈ ವರ್ಷದ ಆಗಸ್ಟ್ನಿಂದ ಮತ್ತೆ ನಟಿಗೆ ಕಿರುಕುಳ ನೀಡಲು ಶುರು ಮಾಡಿದ್ದಂತೆ. ನಟಿಯ ಸ್ನೇಹಿತನೊಬ್ಬನ ಮನೆ ಬಳಿ ಅನಾಮಧೇಯ ಪತ್ರ ಎಸೆದು ಹೋಗಿದ್ರು. ಇದರಲ್ಲಿ ನಟಿಗೂ ಆಕೆಯ ಸ್ನೇಹಿತನಿಗೂ ಅಕ್ರಮ ಸಂಬಂಧವಿದೆ ಅಂತ ಆರೋಪಿಸಲಾಗಿತ್ತು. ಜೊತೆಗೆ ಅಕ್ಟೋಬರ್ನಲ್ಲಿ ನಟಿ ವಾಸವಿದ್ದ ಮನೆಯ ಮಾಲೀಕರಿಗೆ ನಾನು ಅವರ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿರುವುದಾಗಿ ಮಾಹಿತಿ ಇದ್ದ ಪತ್ರಗಳನ್ನ ಪೋಸ್ಟ್ ಮಾಡಿದ್ರು. ಈ ಪತ್ರದ ಜೊತೆಗೆ ಆಕೆಯ ಮಾರ್ಪಿಂಗ್ ಫೋಟೋಗಳನ್ನ ಲಗತ್ತಿಸಲಾಗಿತ್ತು ಅಂತ ನಟಿ ನೀಡಿರೋ ದೂರಿನಲ್ಲಿ ಆರೋಪಿಸಿದ್ದಾಳೆ. ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ಮತ್ತೆ ಪೊಲೀಸರಿಗೆ ದೂರು. ಶ್ರೀಲಂಕಾದಿಂದ ವಾಪಸ್ಸಾಗ್ತಿದ್ದಂತೆ ಏರ್ಪೋರ್ಟ್ನಲ್ಲಿ ಲಾಕ್. ಒಂದು ವರ್ಷ ಸುಮ್ಮನಿದ್ದ ಅರವಿಂದ್ ವೆಂಕಟೇಶ್ ರೆಡ್ಡಿ ನಟಿಗೆ ಕಿರುಕುಳ ನೀಡಲು ಶುರು ಮಾಡಿದ್ದ ಅಂತ ನಟಿ ಆರೋಪಿಸಿದ್ದಾಳೆ. ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಮಹಿಳೆಯೊಬ್ಬರು ಸಹಾಯ ಮಾಡಿರೋ ಕುರಿತು ನಟಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾಳೆ. ಅರವಿಂದ್ನಿಂದ ಕಿರುಕುಳ ಶುರುವಾಗುತ್ತಿದ್ದಂತೆ ನಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ದೂರನ್ನ ಗೋವಿಂದರಾಜ್ ನಗರ ಠಾಣೆಗೆ ವರ್ಗಾಯಿಸಲಾಗಿತ್ತು. ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನಕ್ಕೆ ಎಸಿಪಿ ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವದಲ್ಲಿ ಒಂದು ತಂಡ ರಚಿಸಲಾಗಿತ್ತು. ಈ ತಂಡ ಅರವಿಂದ್ ವೆಂಕಟೇಶ್ ರೆಡ್ಡಿ ಶ್ರೀಲಂಕಾದಿಂದ ವಾಪಸ್ಸಾಗ್ತಿದ್ದವನನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲಾಕ್ ಮಾಡಿದೆ. ಬೆಳಗಿನ ಜಾವ ಆತ ಶ್ರೀಲಂಕಾದಿಂದ ವಾಪಸ್ ಬೆಂಗಳೂರು ಬರಬೇಕಾದ್ರೆ ಆತನನ್ನ ಏರ್ಪೋರ್ಟಲ್ಲಿ ನಾವು ಲುಕೌಟ್ ಸರ್ಕಲಲ್ಲಿ ಹಾಕಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ದಸ್ಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ. ಈಗ ಮುಂದಿನ ತನಿಖೆಯನ್ನು ನಾವು ಮಾಡಿ ಪ್ಲಸ್ ಆತನ ದಸ್ಗಿರಿ ಮಾಡಿದ್ದೀವಿ. ಈಗ ಕೋರ್ಟ್ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಪೊಲೀಸರ ವಿಚಾರಣೆ ವೇಳೆ ನಟಿ ಜೊತೆ ಸಂಬಂಧ ಒಪ್ಪಿದ ಉದ್ಯಮಿ. ನಟಿ ದೂರು ನೀಡಿರುವುದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ ಅರವಿಂದ್ ರೆಡ್ಡಿ. ಏರ್ಪೋರ್ಟ್ನಲ್ಲಿ ಎವಿಆರ್ ಗ್ರೂಪ್ ಸಂಸ್ಥಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿದ ಗೋವಿಂದರಾಜ್ ನಗರ ಠಾಣೆ ಪೊಲೀಸರು ಆತನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ರು. ಈ ವಿಚಾರಣೆ ವೇಳೆ ನಟಿ ಜೊತೆ ನನಗೆ ಸಂಬಂಧವಿದೆ ಅಂತ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ನಟಿಗೆ ತಾನು ಮನೆ, ಸೈಟ್ ಗಿಫ್ಟ್ ನೀಡಿದ್ದೇನೆ. ಜೊತೆಗೆ ಐಷಾರಾಮಿ ಪೋರ್ಷೆ ಕಾರು ಗಿಫ್ಟ್ ನೀಡಿದ್ದೇನೆ. ನಾನು ಇಷ್ಟೆಲ್ಲ ನಟಿಗೆ ನೀಡಿದ್ರು. ಆಕೆ ಬೇರೊಬ್ಬನ ಜೊತೆ ಫಾರಿನ್ ಟ್ರಿಪ್ಗೆ ಹೋಗಿದ್ಲು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆಕೆ ದೂರು ನೀಡಿದ್ದಾಳೆ. ಆಕೆ ದೂರು ನೀಡಿರೋದು ನನಗೆ ಅಚ್ಚರಿ ತಂದಿದೆ ಅಂತ ಹೇಳಿದ್ದಾನೆ.
ಅರವಿಂದ್ ರೆಡ್ಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ ಕಾಕಿ. ಅರವಿಂದ್ ರೆಡ್ಡಿಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರು. ಗೋವಿಂದರಾಜನಗರ ಪೊಲೀಸರು ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಈ ವೇಳೆ ನಟಿ ಜೊತೆಗೆ ಸಂಬಂಧ ಇದ್ದಿದ್ದು ನಿಜ ಅಂತ ಅರವಿಂದ್ ರೆಡ್ಡಿ ಹೇಳಿದ್ದ. ಅಲ್ಲದೆ ತನ್ನಿಂದ ಮನೆ, ಸೈಟ್ ಗಿಫ್ಟ್ ಪಡೆದು ಬೇರೊಬ್ಬನ ಜೊತೆ ವಿದೇಶ ಪ್ರವಾಸ ಮಾಡಿದ್ದಾಳೆ. ಇದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದ. ಅಲ್ಲದೆ ಮತ್ತೊಬ್ಬನ ಜೊತೆ ವಿದೇಶ ಪ್ರವಾಸ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ತನ್ನ ವಿರುದ್ಧ ದೂರು ನೀಡಿದ್ದಾಳೆ ಅಂತ ಆರೋಪಿಸಿದ್ದ. ಇದಾದ ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಲಯ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಜಾಮೀನು ಮಂಜೂರು ಮಾಡಿದೆ. ಸ್ಯಾಂಡಲ್ವುಡ್ ನಟಿಗೆ ಕಿರುಕುಳ ನೀಡಿದ ಉದ್ಯಮಿಗೆ ಸದ್ಯಕ್ಕೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಹೀಗಾಗಿ ನಟಿ ನೀಡಿರೋ ದೂರಿನ ಬಗ್ಗೆ ಕೆಲವು ಅನುಮಾನಗಳು ಶುರುವಾಗಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಯಾವ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.